ಈ ತಕ್ಷಣಕ್ಕೆ ರಸ್ತೆಗೆ ಇಳಿದು 10 ಜನರನ್ನ ಕೇಳಿದರೆ ಲೋಕಸಭೆ ನಡೆಯುತ್ತಿದೆ ಗೊತ್ತಾ ಅಂದರೆ ಗೊತ್ತಿಲ್ಲ ಅಂತಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಎರಡನೇದು, ಲೋಕಸಭೆಯಲ್ಲಿ ಗೊತ್ತಿದೆ ನಡೀತಿದೆ ಅಂದರೆ ಏನಾಗಿದೆ ಅಂತ ಗೊತ್ತಾ ಅಂದರೆ ಗೊತ್ತಿಲ್ಲ ಅಂತಾರೆ. ಏನಾಗಿದೆ ಅಂತ ಗೊತ್ತಾದರೆ ಏನು ಮಾಡ್ತೀರಿ ಅಂದರೆ ಏನೂ ಮಾಡಲ್ಲ, ಅದು ವ್ಯರ್ಥ ಕಸರತ್ತು, ಬೂಸ ಕುಟ್ಟುವವರ ಆಟ ಅದು ಅಷ್ಟೇ ಅಂತ ಹೇಳುತ್ತಾರೆ. ಗೊತ್ತಿಲ್ಲದರ ಭಾಷೆಲೆಲ್ಲ ಬೈಬೇಡಿ. ಕಾರಣ ಈ ಲೋಕಸಭೆ ಮತ್ತು ವಿಧಾನಸಭೆಗಳನ್ನು ಜನ ಗಂಭೀರವಾಗಿ ತೆಗೆದುಕೊಳ್ಳುವುದನ್ನು ಕೈ ಬಿಟ್ಟು ಭಾಳ ಶತಮಾನಗಳಾಗೋಗಿವೆ. ಆದರೆ ಈ ಓಲ್ಡ್ ಪೊಲಿಟಿಷಿಯನ್ಸ್, ಆಲ್ ಓಲ್ಡ್ ಫೆಲೋಸ್, ಇವ್ರುಗಳು ಯೂಸ್ಲೆಸ್ ಫೆಲೋಸ್, ಯಂಗೂ ಓಲ್ಡೇ, ಅದರಲ್ಲಿ ಅವಕ್ಕಿನ್ನೂ ಅರ್ಥವಾಗಿಲ್ಲ ದೇಶ ಮುಂದೆ ಕೊಟ್ಟೋಗಿದೆ ಅಂತ. ನಿನಗೆ ಬುದ್ಧಿನ ಯಾವ ಬೋಳಿ ಬೇಕಾ ಕಲಿಸ್ತೋನು? ಇನ್ಯಾರು ಕಲಿಸಿದ್ದ? ನೀನೇ ಬುದ್ಧಿ ಕಲಿಸಿದ್ದ? ನಾನಾ ಬುದ್ಧಿ ಕಲಿಸಿದ್ದು? ಇನ್ನು ಅಲ್ಲೇ ತೌಡು ಕುಟ್ಕೊಂಡು ನಿಂತಿದ್ದಾರೆ. ಆ ತವಡು ಕುಟ್ಟುವ ಮುಂದುವರಿದ ಭಾಗವಾಗಿ ನಮ್ಮ ತೆರಿಗೆ ಹಣವನ್ನು ಎಷ್ಟು ಚೆನ್ನಾಗಿ ಪೋಲು ಮಾಡಿ ತಿಂದು ತೇಗುವ ಈ ಕಚಡಗಳ ಕತೆ ಹೀಗೆ ನಡೆದಿದೆ ಇವತ್ತು. ಸಂಸತ್ ಅಧಿವೇಶನ ಎಂಬಂತಹ ಒಂದು ಡ್ರಾಮಾ ಕಂಪನಿ ಸ್ಟಾರ್ಟ್ ಆಗಿ 10 ದಿನ ಕಳೆದರೂ ಸರಿಯಾಗಿ ನಾಟಕನೇ ನಡೆಯುತ್ತಿಲ್ಲ. ನಡೆಯೋದೇ ನಾಟಕ, ಅದರಲ್ಲೂ ನಾಟಕನೂ ಸರಿಯಾಗಿ ನಡೀತಾ ಇಲ್ಲ. ಸೀನ್ಗಳೇ ಸ್ಕಿಪ್ ಆಗ್ತಾ ಇವೆ. ಹೀರೋಗಳು, ಹೀರೋಯಿನ್ಗಳು, ಆ್ಯಕ್ಟರ್ಗಳು ಅಲ್ಲಲ್ಲೇ ಡೈಲಾಗ್ಗಳನ್ನು ಬಿಟ್ಟು ಬಿಡ್ತಾರೆ. ಹೊಸ ಉಪಕಥೆಗಳನ್ನು ಒಳಗೆ ತಂದು ಬಿಡ್ತಿದ್ದಾರೆ ಡ್ರಾಮಾಗೆ. ಹಾಗಾಗಿ ಈ ಡ್ರಾಮಾ ಕಂಪನಿ ಹೆಡ್ ಕ್ವಾರ್ಟರ್ಸ್ನಲ್ಲಿ ಡ್ರಾಮಾನೂ ಸರಿಯಾಗಿ ನಡೀತಾ ಇಲ್ಲ. ಫೆಬ್ರವರಿ 4ರಂದು ಲೋಕಸಭೆಗೆ ಪ್ರಧಾನಿ ಮೋದಿ ಪೀಠದ ಸುತ್ತ ವಿಪಕ್ಷದ ಮಹಿಳಾ ಸಂಸದರು ಸುತ್ತುವರೆದಿದ್ದರು. ಭಾಷಣಕ್ಕೆ ಅವರು ಬರಬೇಕಾಗಿತ್ತು. ಆಗ ಅವರು ಮಾಡಿದ್ದ ಕೆಲಸದಿಂದ ಸ್ಪೀಕರ್ ನೀವು ಬರಬೇಡಿ ಅಂತ ಹೇಳಿದ್ರಂತೆ. ಲೂಸಾ ಮೆಂಟಲ್ಲ ಕೊಟ್ಟ ಅಂದ್ರೆ ತಿಂದಿರೋ ಹೋಳಿಗೆ ಎಲ್ಲ ಆಚೆಗೆ ಬಂದ್ಬಿಡ್ಬೇಕು. ಕಾರಣ ಇವರನ್ನು ಮುಂದಿಟ್ಟುಕೊಂಡು ರಣಹೇಡಿಗಳಂತೆ ಯಾರೋ ಕೆಲವರು ಪ್ರಧಾನಿಯ ಮೇಲೆಯೇ ದಾಳಿ ಮಾಡುವ ಸಂಚು ರೂಪಿಸಿದ್ದರು ಎಂಬುದು ಅವರ ಆರೋಪ. ಇವತ್ತು ಕಿರಣ್ ರಿಜಿಜು ಸಂಸದೀಯ ಮಂತ್ರಿ, ಅಂದರೆ ಡ್ರಾಮಾ ಡೈರೆಕ್ಟರ್, ಇವರು ಡೈರೆಕ್ಟರ್, ಡ್ರಾಮಾ ಸೆಕ್ಷನ್ ಡೈರೆಕ್ಟರ್. ಆಯ್ತು ಬಿಡೋಣ, ನಂದು ಒಂದು ಜನ್ಮ. ವಿಡಿಯೋ ಹಾಕಿದ್ದಕ್ಕೆ ಹೌದು, ಅವರೇ ಡೈರೆಕ್ಟರ್ ಥರ ಒಂಥರ ಕೋಆರ್ಡಿನೇಟ್ ಮಾಡಬೇಕಲ್ಲ, ಅವರೇ ಡ್ರಾಮಾ ಡೈರೆಕ್ಟರ್. ಆ್ಯಕ್ಚುಲಿ ಡ್ರಾಮಾ ಡೈರೆಕ್ಟರ್ ಸ್ಪೀಕರೇ, ಬಟ್ ಇರಲಿ, ಇವ್ರನ್ನ ಸದ್ಯಕ್ಕೆ ಅಡಿಷನಲ್ ಹೆಚ್ಚುವರಿ ಡೈರೆಕ್ಟರ್ ಆಗಿ ಇಟ್ಕೊಳ್ಳೋಣ ಇವ್ರನ್ನ ಬೇಕಾದ್ರೆ. ಈ ಡೈರೆಕ್ಟ್ರು ಒಂದು 2 ವಿಡಿಯೋ ಕೊಟ್ಟಿದ್ದಾರೆ, ಹೇಗೆ ಸುತ್ತುವರೆದ ಜೊತೆಗೆ ಕಾಗದ ಪತ್ರ ಹರಿದ್ರು ಮಾಡಿದ್ರು ಅಂತೆಲ್ಲ. ಹೊಸದೇನಾದ್ರು ನಾಟಕ ಇದ್ದರೆ ಹೇಳಬೇಕಪ್ಪ ಇವರು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. ಬರೀ ಹಳೇದೇ ಹೇಳ್ತಾರಪ್ಪ. ಗಿರಿರಾಜ್ ಸಿಂಗ್ ಯಾರೋ ಹೋಗ್ಬಿಟ್ಟು ಸಂಸದ ಅವಮಾನ ಮಾಡಬೇಡಿ ಅಂತ ಕೇಳೋದು ಮಾಡೋದು ಡ್ಯಾಶ್ ಎಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಾವೇನಾದ್ರು ನಮ್ಮ ಎಂ ಪಿಗಳನ್ನು ಆ ಕಡೆ ಕಳಿಸ್ಬಿಟ್ಟಿದ್ರೆ ಅವತ್ತು ಏನಾಗ್ತಿತ್ತು ಡ್ರಾಮಾದಲ್ಲಿ ಕೊಲೆ, ಸುಲಿಗೆ, ರಕ್ತ ಇದೆಲ್ಲ ಬರೋಂಗೆ ಅಲ್ಲೂ ಬರ್ತಿತ್ತು. ಮಾತೇ ಇಲ್ಲ ಅಷ್ಟೇ, ನಮಗೆ ಚೆನ್ನಾಗಿರ್ತಿತ್ತು. ಆ್ಯಕ್ಚುಲಿ ವಿ ಕುಡ್ ಹ್ಯಾವ್ ಸೀನ್ ಸಮಥಿಂಗ್ ನ್ಯೂ, ಒಂದು ಹೊಸದಾಗಾರು ನೋಡ್ತಾ ಇದ್ವಿ ಎಂಟರ್ಟೈನ್ಮೆಂಟಲ್ಲಿ. ಸರಿ, ಅದಕ್ಕೆ ಇನ್ಯಾರೋ ಒಬ್ರು ಕಾಂಗ್ರೆಸ್ ಸಂಸದೆ ವರ್ಷಾ ಗಾಯಕ್ವಾಡ್ ಅನ್ನೋರು ಬ್ಯಾನರ್ ಮಾಡೋದ್ರಲ್ಲಿ ತಪ್ಪೇನಿದೆ? ಏನೂ ತಪ್ಪಿಲ್ಲ. ಡ್ರಾಮಾ ಮಾಡೋದ್ರಲ್ಲಿ ತಪ್ಪಿದೆ ಅಂತ ನಾವು ಹೇಳೋಕ್ಕಾಗತ್ತೆ? ಏನು ತಪ್ಪು? ಯಾಕಂದರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಜನ ವೋಟ್ ಕೊಟ್ಟಿದ್ದು ಈ ಮಹಾತಾಯಿ ವರ್ಷಾ ಗಾಯಕ್ವಾಡ್ ಎಂಬ ಆಕೆಗೆ. ಇದಕ್ಕೇನೆ ಏನಾಗಿದೆ, ತಪ್ಪಾಗಿದೆ ಅನ್ನೋದಕ್ಕೆ 2.25 ವೋಟ್ ಬರಲ್ಲ ಇದರಿಂದ ಅನ್ನೋ ಯೋಗ್ಯತೆಯೂ ಇಲ್ಲ ಅರ್ಥ ಮಾಡ್ಕೊಳ್ಳೋದು. ಆ ರಾಹುಲ್ ಗಾಂಧಿ ಎತ್ತೋ ವಿಚಾರ ಎಲ್ಲ ಇಂಥವೇ, ಒಂದಕ್ಕೂ 2 ವೋಟ್ ಬರಲ್ಲ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಒಂದಕ್ಕೂ ಬರಲ್ಲ. ಸರಿ, ನಾವು ಯಾರ ಮೇಲೂ ಹೋಗಿರಲಿಲ್ಲ, ಕೇವಲ ಬ್ಯಾನರ್ ಹಿಡ್ಕೊಂಡಿದ್ವಿ ಅಷ್ಟೇ. ಬ್ಯಾನರ್ಗೆ ಹೆದರ್ಕೊಂಬಿಟ್ರಾ ಅಂತ ಇರ್ಬೋದು ಅಂತೆಲ್ಲ ಅವ್ರದ್ದು ಪ್ರಶ್ನೆ. ಈ ಬೂಟಾಟಿಕೆಗಳಿಗೆ ದೇಶ ಬೇರೆ ಒಪ್ಸಿದ್ದೀವಿ. ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗಿ. ಈ ತಿಕ್ಕಲ್ ನನ್ನ ಕೂರ್ಸಿ ತಿನ್ನಿಸ್ತಾ ಇದೆಯಲ್ಲ, ಈ ಮನೆ ದರಿದ್ರ ಸುತ್ತಕೊಳ್ಳದೆ ಇನ್ನೇನಾಗುತ್ತೆ? ನನ್ನ ಪ್ರಕಾರ ಸದನ ನೋಡೋದೇ ತಪ್ಪು. ಜನ ನೋಡೋದೇ ಬಿಟ್ಟುಬಿಟ್ಟಿದ್ದಾರೆ ಭಾಳ ಜನ. ಇನ್ನು ಯಾರು ಅಪ್ಪಿ ನೋಡ್ತಾ ಇದ್ರೆ ನೀವು ನೋಡಕ್ಕೆ ಹೋಗಬೇಡಿ. ನಾನು ಅವಾಯ್ಡ್ ಮಾಡ್ತೀನಿ ಆದಷ್ಟು. ಬೇಡ ಏನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ, ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ ಇವ್ರ ಸಾಧನ ಏನಂತೆ? ಸಾಧನನೂ ಇಲ್ಲ, ಪದನೂ ಇಲ್ಲ, ಮದನೂ ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ
ಈ ತರದೆಲ್ಲ ಇದಾರೆ ಜನ. 10 ದಿನ ಸುಮ್ಮನೆ ವೇಸ್ಟ್ ಮಾಡಿಬಿಟ್ರು. ದಿನ ವೇಸ್ಟು, ನಮ್ಮ ದುಡ್ಡು ವೇಸ್ಟು, ಇವ್ರುಗಳೇ ವೇಸ್ಟ್ ಬಾಡಿಗಳು. ಟೋಟಲಿ ಎಲ್ಲ ವೇಸ್ಟ್ ಬಾಡಿಗಳೆಲ್ಲ ಅಲ್ಲಿವೆ. ಆ ವೇಸ್ಟ್ ಬಾಡಿಗಳ ಕೆಲಸನ ನಾವು ನೋಡೋಕ್ಕೆ ತಯಾರಿ ಇಲ್ಲ. ನೀವು ಬೇಕಾದ್ರೆ ತೌಡು ಕುಟ್ಕೊಂಡು ಕೂತ್ಕೊಳ್ಳಿ, ನಮಗೆ ಬೇರೆ ಕೆಲಸ ಇದೆ ಅಂತ ಜನ ಹೇಳಾಗೋಗಿದೆ ದೇಶದಲ್ಲಿ ಜನ. ನಾನು ಬೆಟ್ಸ್ ಕಟ್ಬಿಡ್ತೀನಿ ಇವತ್ತು ಬೇಕಾರೆ. ನೀವು ಕೂಲ್ ಆಗಿರ್ಬೇಕು, ನೀವು ರೈಸ್ ಆದ್ರೆ ಶುಗರ್ ರೈಸ್ ಆಗ್ಬಿಡುತ್ತೆ. ಈಗಲೂ ಹೋಗ್ತೀನಿ ರಸ್ತೆಗೆ ಮೈಕ್ ಹಿಡ್ಕೊಂಡು. ಲೋಕಸಭೆ ಇದೆ ನಡೀತಾ ಇದೆ ಸರ್, ಹೌದಾ ಸರ್? ಹಂಗ ವಾಪಸ್ ಕೇಳ್ಬೋದು. ಯಾರು ಒಬ್ರು ಕೇಳಿದ್ರು, ಸರ್ ಲೋಕಸಭೆ ಎಲ್ಲಿ ಸರ್ ಅದ ಅಂತ. ಏನಾಗ್ತಾ ಇದೆ? ಅದೆಲ್ಲಿ ಸರ್ ಅದ? ಡೆಲ್ಲಿಲಪ್ಪ. ಓ ಡೆಲ್ಲಿಲ್ಲ ಸರ್, ಸರಿ ಬಿಡಿ ಸರ್. ಅದೇ ಪಾರ್ಲಿಮೆಂಟ್ ಸರ್, ಸರಿ ಬಿಡಿ ಸರ್. ಹೇಳಿ ಏನು ಸರ್ ಬಡ್ದಾಡ್ಕತ್ತಾರೆ ಬಿಡಿ ಸರ್ ಅಂತ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್. ಜನ ತೀರ್ಮಾನಕ್ಕೆ ಬಂದಾಗೋಗಿದೆ. ನೀವು ಲಜ್ಗೆಟ್ಟವರು, ನಿಮಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದು ಏನಿಲ್ಲ ನಿಮ್ಮಗಳಿಗೆ ಅನ್ನೋದೆಲ್ಲ ಬಂದುಬಿಟ್ಟಿದ್ದಾರೆ. ಎಸ್, ಆದ್ರೆ ಈ ಮಿತಿ ಮೀರಿದ ವರ್ತನೆಗೆ ಕಡಿವಾಣ ಹಾಕೋದಾದ್ರೂ ಈ ವರ್ತನೆಯಲ್ಲಿ ಕಾಣಿಸಿರೋದು ಇಷ್ಟೇ. ಅದ್ಯಾರೋ ವರ್ಷ ಗಾಯಕ್ವಾಡ್, ಅದ್ಯಾರೋ ಏನು ಪ್ರಭಾ ಮಲ್ಲಿಕಾರ್ಜುನ್. ಅಂದ್ರೆ ನನ್ನ ಪೋಸ್ಟ್ ಮೇಲೂ ನೀವು ಈ ತರ ದೌರ್ಜನ್ಯ ಮಾಡಿದ್ರೆ ಹೆಂಗ್ರೆ? ನೀವು ಏನ್ ಕಿತ್ತೋದ್ ನನ್ನ ಮಕ್ಕಳು? ನೀವು ಅರ್ಥ ಆಯ್ತಿಲ್ಲ ನಂಗೆ. ನಮ್ಮ MP, ದಾವಣಗೆರೆ MP ಇದು. ಓಕೆ, ಫಸ್ಟ್ ಟೈಮ್ ಹೋಗಿರೋದು. ಅಬ್ಬಾ ಏನು ಸಂಸದೆ! ಆಹಾ, ಬಂದು ತೆಗ್ದಂಗೆ ದಾವಣಗೆರೆ ಎಂಟ್ರಿಯಿಂದಾನೇ ಅವ್ರಿಗೆ ಸನ್ಮಾನ ಮಾಡಬೇಕು ನನ್ನ ಪ್ರಕಾರದಲ್ಲಿ. ಅದ್ಭುತ ರೀ ನಿಮ್ಮದು. ಪ್ರತಿಭಟನೆ ಮಾಡೋದಕ್ಕೆ ಆ ಸದನದಲ್ಲಿ ಜಾಗ ಇರಬಹುದು. ಬೇಡ, ಚೆನ್ನಾಗಿರಲ್ಲ ಹೇಳ್ತಾ ಇದ್ದೀನಿ. ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ, ಇದೆ. ತಪ್ಪು ಅಂತ ನಾನು ಹೇಳಲಿಕ್ಕೆ ಬರಲ್ಲ. ಅದನ್ನ ಇವ್ರು ಮಾಡಿಕೊಂಡಿರೋ ನಿಯಮಾವಳಿಗಳ ಪ್ರಕಾರದಲ್ಲಿ. ಆದರೆ ಪ್ರತಿಪಕ್ಷದಲ್ಲಿರುವವರು ತಮ್ಮ ಪ್ರತಿಭಟನೆಯನ್ನು ಹೆಚ್ಚು ಸ್ತರದಲ್ಲಿ ಮಾಡಬೇಕು ಅಂದಾಗ ಸದನದ ಬಾವಿ ಒಳಕ್ಕೆ ಬಂದು ಪ್ರತಿಭಟನೆ ಮಾಡೋದೂ ಇದೆ. ನಿನಗೆಲ್ಲ ತಲೆಗಿಲೆ ಕೆಟ್ಟೈತೆ ಅಷ್ಟೇ. ಏನ್ ಬಗಳದ? ಏನಿಲ್ಲ, ಲೂಸ್ ಮುಂಡೆದು ಒಂದೇ. ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ಮಾಡಿದ್ದಾರೆ, ಇವರು ಮಾಡ್ತಿದ್ದಾರೆ. ಎಲ್ಲರೂ ಅದೇ ಕಚಡ ಕೆಲಸ ಮಾಡಿರೋದು, ಇವರು ಅದೇ ಕಚಡ ಕೆಲಸ ಮಾಡ್ತಾರೆ. ಯಾವ ಪಕ್ಷದವರು ಹಿಂದೆ ಮುಂದೆ ಇಲ್ಲ. ಆದರೆ ಸದನದ ಬಾವಿಯನ್ನು ದಾಟಿ ಆಡಳಿತ ಪಕ್ಷದ ಕಡೆಗೆ ಹಾರಿ ಹೋಗುವುದು ಸರಿಯೂ ಅಲ್ಲ, ಸಭ್ಯತೆಯೂ ಅಲ್ಲ, ನೀತಿ ನಡವಳಿಕೆಯೂ ಅಲ್ಲ. ನನ್ನ ಅಂಡ್ರ ಬೇಡ್ಸಿದ್ದ ತಿಳ್ಕೊಬೇಡ ನೀನು. ಇದು ಸದನಕ್ಕೆ ಗೌರವ ತರ. ನಾಳೆ ಉದಾಹರಣೆಗೆ ಭಾರತೀಯ ಜನತಾ ಪಕ್ಷದ ವಿಧಾನಸಭೆಯಲ್ಲಿರೋ ಸದಸ್ಯರು ವೆಲ್ಲಗಿಳಿದು ಚೀಫ್ ಮಿನಿಸ್ಟರ್ ಹಿಂದಕ್ಕೆ ಹೋಗಿ ನಿಂತ್ಕೊಂಡ್ರೆ ಏನಾಗುತ್ತೆ? ಇಟ್ಸ್ ನಾಟ್ ಕರೆಕ್ಟ್. ಅಷ್ಟರ ಮಟ್ಟಿಗೆ ಆ ಮಹಿಳಾ ಸದಸ್ಯರು ಎಂಬ ಘನತೆವೆತ್ತ ಅವರು ಮಾಡಿರೋವಂಥದ್ದು ನಾಚಿಗೇಡು ಮತ್ತು ಲಾಯಕ್ಕಿಲ್ಲದವರು ಸದನದ ಒಳಗೆ ಹೋಗಕ್ಕೆ ಅವ್ರುಗಳು. ನನ್ನ ಪ್ರಕಾರದಲ್ಲಿ ಸದನದ ನಿಯಮಾವಳಿಗಳಿಂದ ತಿಳ್ಕೊಳ್ಳದೆ ಬರೀ ಬುರುಡೆ ಬಿಡ್ತಾರೆ. ಯಾರೋ ಒಬ್ಬರು MP ಆಚೆ ಬಂದು ನಾವೆಲ್ಲ ಹೆಣ್ಣು ಮಕ್ಕಳು 1000 ವರ್ಷಗಳ ತುಳಿತವನ್ನು ತಡೆದಿ. ಬುರುಡೆ ಬಿಡಬೇಡಿ, ಆ ಸ್ಟೋರಿ ಹೇಳಕ್ಕಲ್ಲ. ಹೋಗಿದ್ಯಾ ಫಸ್ಟ್ ಹೇಳ್ರಿ ಎತ್ಲ ಕಡೆಗೆ. ಕ್ರಾಸ್ ಮಾಡಿದ್ಯಾ? ಅದನ್ನೇ ಹೇಳಬೇಕು, ಹೇಳಲ್ಲ. ಹಾಗಾಗಿ ಅವ್ರು ಹೋಗಿದ್ದು ತಪ್ಪು. ನನ್ನ ಪ್ರಕಾರ ದೇ ಶುಡ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಇಮಿಡಿಯೇಟ್ಲಿ. ಈಗ ನಾನು ಏನ್ ತಪ್ಪು ಮಾಡಿದೆ ಅಂತ ಬೈತಾ ಇದೆಯಾ ಬಾಬಾ? ಅಯ್ಯೋ, ಅದೇ ನೀನು ಮಾಡ್ತಾರೋ ತಪ್ಪು. ಅದಕ್ಕೆ ದೂರ ಇಮಿಡಿಯೇಟ್ಲಿ ಸಸ್ಪೆಂಡ್ ಆಗಬೇಕಾಗಿತ್ತು ಅವರೆಲ್ಲ. ಎತ್ತಾಚೆ ಬಿಸಾಕಬೇಕಾಗಿತ್ತು ಅವ್ರನ್ನ. ಮಾಡಿಲ್ಲ. ಅದು ಆ ಸರ್ಕಾರದ ಹಣೆ ಬರಹ. ನನಗೆ ಸಂಬಂಧವಿಲ್ಲ ಅದು. ಹಾಗಾಗಿ ದೇಶದ ಜನ ಏನು ಮಾಡಬೇಕು? ನೋಡಬೇಡಿ. ಇವ್ರ ಈ ನಾಟಕನ ಡ್ರಾಮಾನ ನೋಡಬೇಡಿ. ಊರ್ ಜನ ಎಲ್ಲ ಮಗ್ ಕುಯ್ತವ್ರೆ. ಪುಣ್ಯ ಸಂತೋಷ ಪಡ ಮಗನ. ಊರಾನವ್ರು ಯಾರು ಇಕ್ಕರಿಸಿಲ್ಲ. ನನಗಿದ್ರು ಒಂಥರ ಸಂತೋಷ.